SSTVಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ಪ್ರತಿಯೊಬ್ಬನು ಹೀರೋ ಆಗ್ಬೇಕು ಅನ್ಕೋತಾನೆ, ಒಳಗಡೆ ಒಬ್ಬ ವಿಲನ್ ಇಟ್ಕೊಂಡು. ಈಗ ಸಿನಿಮಾ ಅಂತ ನೀವು ಹೇಳ್ತಾ ಇದ್ರಿ, ನಾನು ಮಲ್ಟಿ ಸ್ಟಾರ್ ಈ ಥರ ಸಿನಿಮಾಗಳು ನಮ್ಮಲ್ಲಿ ಬರಬೇಕು, ಅದು ಬಂದರೆ ಆಡಿಯನ್ಸು ರೀಚ್ ಆಗ್ತಾರೆ, ಥಿಯೇಟ್ರ್ ಫಿಲ್ ಆಗ್ತವೆ, ಈ ಥರದ್ದೆಲ್ಲ ಹೇಳ್ತಾ ಇದ್ರಿ. ಬಟ್ ನಿಮಗೆ ನಾನು ಇವ್ರ ಜೊತೆ ಒಂದು ಸ್ಕ್ರೀನ್ ಶೇರ್ ಮಾಡಬೇಕು, ಇವ್ರ ಆ ಥರದ್ದೊಂದು ವರ್ಕ್ ಮಾಡಬೇಕು ಅನ್ನೋಂಥದ್ದೊಂದು ಥಾಟ್ ಇದೆ, ಯಾರ ಜೊತೆ ಮಾಡಬೇಕು? ಇನ್ನೊಂದು ನನ್ಗೆ ಎಲ್ರ ಜೊತೆನೂ ಮಾಡಕ್ಕೆ ಆಸೆ. ನಾನು ಸುದೀಪ್ ಭಾಳ ಹಿಂದೆ ಒಂದು ಸಿನಿಮಾ ಮಾಡಬೇಕಾಗಿತ್ತು, ಅದು ಏನೋ ಕಾರಣಾಂತರದಿಂದ ವರ್ಕೌಟ್ ಆಗಲಿಲ್ಲ. ಐ ವಾಂಟ್ ಟು ಡೂ ಅ ಫಿಲ್ಮ್ ವಿತ್ ಸುದೀಪ್. ಇಸ್ ಅ ಫ್ಯಾಂಟಾಸ್ಟಿಕ್ ಪರ್ಫಾರ್ಮರ್. ಯಶ್ ಜೊತೆ ಮಾಡಬೇಕು ಅಂತ ಆಸೆ ನನಗೆ. ಯಶ್ ಇಸ್ ಅ ಫ್ಯಾಂಟಾಸ್ಟಿಕ್ ಡಾನ್ಸರ್. ಧ್ರುವ ಅಫ್ಕೋರ್ಸ್ ನನ್ಕಿಂತ ಚಿಕ್ಕವನು, ಆಬ್ವಿಯಸ್ಲಿ. ಧ್ರುವನ್ ಜೊತೆನೂ ಒಂದು ಮಾಡಿದ್ರು ಮಾಡ್ತೀನಿ. ಐ ವಾಂಟ್ ಆ್ಯಕ್ಚುಲಿ ನಂದು ಪ್ರಜ್ವಲ್ದು ಆಲ್ಮೋಸ್ಟ್ ಒಂದು ಓಕೆ ಆಗಿತ್ತು ಸಬ್ಜೆಕ್ಟು. ಕಾರಣಾಂತರಗಳಿಂದ ಸ್ವಲ್ಪ ಪ್ರೊಡ್ಯೂಸರು ಬ್ಯಾಕ್ಔಟ್ ಆದರು. ಶಿವಣ್ಣನ ಜೊತೆ ಒಂದು ಪಿಕ್ಚರಲ್ಲಿ ನಾನು ವಿಲನ್ ಆಗಿ ಮಾಡಬೇಕಾಗಿತ್ತು, ಬಟ್ ಅದು ವರ್ಕೌಟ್ ಆಗಲಿಲ್ಲ. ಯಾಕೆಂದರೆ ನನಗೆ ಒಳಗಡೆಯಿಂದ ನನಗೆ ಅದು ಏನೋ ಸರಿ ಅನಿಸ್ಲಿಲ್ಲ. ಆಮೇಲೆ ನಂದು ಶಿವಣ್ಣನ ಕಾಂಬಿನೇಷನ್ ಬರುತ್ತೆ ಅಂದರೆ ಭಾಳಷ್ಟು ಎಕ್ಸ್ಪೆಕ್ಟೇಷನ್ ಬರುತ್ತೆ. ಹೌದು, ಅದಕ್ಕೆ ನನಗೆ ಕಾಂಪ್ರಮೈಸ್ ಆಗಕ್ಕೆ ಇಷ್ಟ ಆಗಲಿ. ಅಂದರೆ ಇವಾಗ ನೀವು ಬಿಟ್ರಲ್ವ, ಈಗ ಈ ಪಾತ್ರ ನನಗೆ ಆಗಲ್ವೇನೋ ಅಂದರೆ ಬಿಟ್ರಲ್ವ, ಬಟ್ ಅದು ಸೂಪರ್ ಹಿಟ್ ಆಗಿರುವಂಥದ್ದು ಇದೆಯಾ? ಇಲ್ಲ. ಬಟ್ ಆ ಪಾತ್ರ ಸೂಪರ್ ಫ್ಲಾಪ್ ಪಿಕ್ಚರ್. ಸೂಪರ್ ಫ್ಲಾಪ್ ಅಂದರೆ ಅವ್ನು ನೋಡಿದಾಗ ನಿಮ್ಗೆ ಏನು ಅನಿಸ್ತಾರೆ? ಓಕೆ, ನಾನು ಬಿಟ್ಟಿದ್ದು ಒಳ್ಳೇದಾಯ್ತು, ಈ ಥರ ಥಾಟ್ ಬಂತ, ಅಥವಾ ಇಲ್ಲ ಒಂದ್ಸರಿ ಟ್ರೈ ಮಾಡಬೇಕಾಗಿತ್ತು ಏನೋ ಅಂತ ಅನಿಸುತ್ತೆ? ಸರ್, ಒಳಗೆ ಒಂದೊಂದ್ಸರಿ ಏನಾಗುತ್ತೆ ಗೊತ್ತಾ, ನಮ್ಗಳಿಗೆ ಆರ್ಟಿಸ್ಟ್ಗಳಿಗೆ ಒಳಗಡೆಯಿಂದ ಒಂದು ಸಿಕ್ಸ್ ಸೆನ್ಸ್ ಅನ್ನೋದಿರುತ್ತೆ. ಅದು ನಮ್ಮ ಒಳಗಡೆಯಿಂದ ಗೊತ್ತಾಗ್ಬಿಡುತ್ತೆ. ಸೊ ಎಲ್ಲೋ ಒಂದು ಕಡೆ ನನಗೆ ಶಿವಣ್ಣನೇ ಹೇಳಿದ್ರು, ಇಲ್ಲಮ್ಮ ಮಾಡಮ್ಮ ಚೆನ್ನಾಗಿರುತ್ತೆ, ಬೇಡ ಶಿವಣ್ಣ ದಯವಿಟ್ಟು ಬಿಟ್ಟುಬಿಡಿ, ನನಗೆ ಈ ಸಿನಿಮಾ ಬೇಡ, ನೀವು ಮುಂದೆ ಯಾವ ಸಿನಿಮಾ ಕರೆದ್ರೂ ಬರ್ತೀನಿ ನಾನು, ನೀವು ಬಾ, ಒಂದೇ ಒಂದು ಸೀನ್ ಇದೆ ಅಂದ್ರೂ ಕರೀರಿ ಬರ್ತೀನಿ, ನಿಮ್ಮ ಜೊತೆ ಸಿನಿಮಾ ಮಾಡ್ತೀನಿ. ಎರಡನೇ ಪ್ರಶ್ನೆ, ದಯವಿಟ್ಟು ನನಗೆ ಈ ಸಿನಿಮಾ ಮಾತ್ರ ಬೇಡ ಅಂತ ಹೇಳಿದೆ. ಸರಿ. ಅಂದರೆ ಇವಾಗ ನಿಮ್ದು ಅದೇ ಹಿಟ್ಟು ಜೋಡಿ ಅಂದರೆ ಈಗ ಅರಸಲ್ಲಿ ದರ್ಶನ್ ಸರ್ ಜೊತೆ ಅಲ್ಲೂ ಕಾಣಿಸ್ಕೊಂಡ್ರಿ, ಅಲ್ಲೂ ಪುನೀತ್ ಸರು ಇದ್ದಿದ್ರು. ಆನಂತರ ಇದೆ ಚಕ್ರವರ್ತಿ ಆಯಿತು, ಈಗ ಎಲ್ಲ ಈ ನಡೀತಾನೆ ಇದೆ ದರ್ಶನ್ ಸರ್ ಜೊತೆ, ಈ ಥರದ್ದೆಲ್ಲ ನಡೀತಾನೆ. ಬಟ್ ಬೇರೆ ಜೊತೆ ಅಂದು ನಡೀಲಿಲ್ಲ, ಬಟ್ ಇದೇ ರೀಸನ್ಗಿಂದ ಅವ್ರ ಜೊತೆ ಎಲ್ಲ ಮಾಡೋಕ್ಕಾಗಲಿಲ್ಲ. ನಾನು ಸುದೀಪ್ ಭಾಳ ವರ್ಷಗಳಿಂದ ಮಾಡಬೇಕಾಯ್ತು ಒಟ್ಟಿಗೆ. ಅದೇನೋ ಲಾಸ್ಟ್ ಮೂಮೆಂಟಲ್ಲಿ ಅದು ರೈಟ್ಸ್ ಪ್ರಾಬ್ಲಮ್ ಆಯಿತು, ಅದು ಏನಾಯಿತು ನಂಗೆ ಸರಿ ಜ್ಞಾಪಕ ಇಲ್ಲ. ಸೊ ಅದು ಮಾಡೋಕ್ಕಾಗಲಿಲ್ಲ. ಅದ್ರ ಮಧ್ಯ ಇನ್ನೊಂದು ಆಫರ್ ಬಂದಿತ್ತು, ಬಟ್ ಅದು ಏನೋ ಹಂಗೆ ವರ್ಕೌಟ್ ಆಗಲಿಲ್ಲ ನಂದು ಸುದೀಪ್ದು. ಆಮೇಲೆ ಪ್ರಜ್ವಲ್ದು ನಂದು ಅಷ್ಟೇ ರೀಸೆಂಟಾಗಿ ಆಗಿದ್ದ ಡೆವಲಪ್ಮೆಂಟ್ ಅದು. ಪ್ರಾಬ್ಲಿ ಅದು ಪ್ರೊಡ್ಯೂಸರ್ಗೆ ಕರೆಕ್ಟಾಗಿ ಫಂಡ್ಸ್ ಏನೋ ಗೊತ್ತಿಲ್ಲ. ಐ ಥಿಂಕ್ ದಟ್ ಆಲ್ಸೋ ಕೈಂಡ್ ಆಫ್. ಈಗ ಇನ್ನೊಂದು ಎರಡು ಪ್ರಾಜೆಕ್ಟ್ ಮಾತುಕತೆಯಲ್ಲಿದೆ ವಿತ್ ಅಂದರೆ ಡ್ಯುಯಲ್ ಹೀರೋ ಸಬ್ಜೆಕ್ಟು. ನೋಡೋಣ, ಅದಾದಮೇಲೆ ಅದ್ರ ಬಗ್ಗೆ ಮಾತಾಡೋಣ. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.